ನಮಸ್ಕಾರ. ಏನಿದೆ ಈ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ವರ್ಷಗಳಿಂದ ನೆನಗುತ್ತಿದ್ದಂತಹ ವಿದ್ಯುತ್ ಚಿತ್ತಾಗಾರ ನೀವು ನೋಡ್ತಾ ಇರ್ಬೋದು. ಅದಕ್ಕೇನೋ ಗ್ರಹಚಾರನೇ ಸರಿ ಇಲ್ಲ ಅನಿಸುತ್ತೆ. ಸ್ಟಾರ್ಟ್ ಅದಕ್ಕೂ ಶಂಕುಸ್ಥಾಪನೆ ಮಾಡಿದಾಗಿಂದ ಒಂದಲ್ಲ ಒಂದು ಕಾರಣಗಳು ಬಂದು ಒಂದು ಅದ್ರ ವಿಘ್ನಗಳು ಬರ್ತಾನೆ ಇದೆ. ಅದಕ್ಕೂ ಈ ಮಟ್ಟಕ್ಕೆ ಬಂದು ನಿಂತಿದೆ ಅದು. ಅದಕ್ಕೂ ಸುಮಾರು ವರ್ಷಗಳಿಂದ ಸುಮಾರು ಅಧಿಕಾರಿಗಳಿಗೆ ಬರ್ತಾ ಇದಾರೆ, ಹೋಗ್ತಾರೆ. ಹಳೆದ ಡಿ ಸಿ ಹಳೆ ಡಿ ಸಿ ಇದ್ದರು ಅಂತ ರವೀಂದ್ರ ಅವ್ರ ಹತ್ರ ಸುಮಾರು ಇದ್ರ ಬಗ್ಗೆ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಸ್ವಲ್ಪ ಅನುದಾನ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಮುಂದೆ ತೊಳೆದ್ರು. ಅದಕ್ಕೆ ಕೆಲವರು ನಮಗೆ ಹೊಸ ಅಧ್ಯಕ್ಷಗಳೆಲ್ಲ ಬಂದವರೆಲ್ಲ ಸುಮ್ಮನೆ ಫೋಟೋ ಶೂಟ್ ಮಾಡ್ಕೊಂಡು ಈಗ ಮಾಡ್ತೀವಿ ಅಂತೆಲ್ಲ ಬಂದು ಯಾರು ಇವತ್ತರೆಗೂ ಕೊನೆಗೆ ಅದನ್ನ ಆರಂಭ ಮಾಡಕ್ಕೆ ಇವತ್ತರೆಗೂ ಸಾಧ್ಯವಾಗಿಲ್ಲ. ಈಗಿನ ಅಧಿಕಾರಿಗಳು ನಮ್ಮ ಏನಿದೆ ನಗರಸಭೆ ಆಡಳಿತಾಧಿಕಾರಿಗಳಂತಹ ಪ್ರಭು ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಇದನ್ನ ಉಪಯೋಗ ಆಗೋದಕ್ಕೆ ಬೇಗ ಪ್ರಾರಂಭ ಮಾಡ್ಬೇಕು ಅಂತ ಅವ್ರಿಗೆ ವಿನಂತಿವೆ. ಇದು ಹೆಂಗಿದೆ ಅಂದ್ರೆ ಆಡು ಕೊಂಪೆಯಾಗಿ ಬಿದ್ದಿಗಿದೆ. ಅದು ಅನೈತಿಕ ಚಟುವಟಿಕೆಗಳ ತಂಗುದಾಣವಾಗಿ ಸುಮಾರು ಜನ ಅಲ್ಲೆಲ್ಲ ಕುಡಿದು ಮಾಡಬಾರ್ದು ಕೆಲಸಗಳೆಲ್ಲ ಮಾಡ್ಕೊಂಡು ಅವ್ರು ಯಾರ್ಯಾರು ಇವರಿದ್ದಾರೆ ಅವರಿಗೆಲ್ಲ ವಾಸಸ್ಥಳ ಹೋಗ್ತಾ ಇದೆ. ಅದನ್ನ ದಯವಿಟ್ಟು ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ ಗಮನ ಕೋಟ್ಯಾಂತರ ರೂಪಾಯಿ ಸುರಿದು ಅದ್ರ ಮೇಲೆ ಸಾರ್ವಜನಿಕರಿಗೆ ಪ್ರಯೋಜನ ಆಗಿದ್ದೀರಾ. ಅದು ತುಂಬಾ ಹಾಳಾಗಿದೆ. ಇದನ್ನ ಯಾರು ಕಾಣಿಸ್ತಾನೆ ಇಲ್ಲ ಜನರಿಗೆ. ಅದು ಯಾಕಂದ್ರೆ ಯಾರಿಗೂ ಕಾಣಿಸೋದೇ ಇಲ್ಲ ಅನ್ಸೋದು ನೋಡಿ. ಇವೆಲ್ಲ ನಮ್ಮ ಮಶಾಣಗಳು ಹೆಂಗೆ ಅಂದ್ರೆ ನಾವು ಧರ್ಮ ಅಂತ ಈ ಕಡೆ ಕಿತ್ತಾಡ್ಕೊಂತೀವಿ. ನಾವು ಬೇರೆ ಧರ್ಮದವ್ರದ್ದು ನೋಡಿ ನಮ್ಮ ಮಶಾಣಗಳನ್ನ ನೋಡಿ ನಾವು ಹಿಂದೂ ಸಂಸ್ಕೃತಿಯವರು ನಮ್ಗೆ ನಾಚಿಕೆ ಆಗುತ್ತೆ ಹೇಳೋದಿಕ್ಕೆ. ನಮ್ಮಲ್ಲಿ ಯಾರು ಒಟ್ಟು ಇದನ್ನ ಒಗ್ಗಟ್ಟಾಗಿ ನಾವೆಲ್ಲ ನೋಡ್ಬೇಕಾಗಿ ನಮ್ದು ಸಾರ್ವಜನಿಕರಿಗೂ ಸ್ವಲ್ಪ ನಾವು ಇರ್ಬೇಕಾಗಿತ್ತು. ಯಾರು ಕೇಳೋ ಪ್ರಶ್ನೆ ಮಾಡ್ತಾ ಇಲ್ಲ. ಇದನ್ನ ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರಲ್ಲಿ ಅದನ್ನ ಹಾಳಾಗಿ ಬಿದ್ದಿದೆ, ಕಾಳು ಕೊಂಪೆ ಆಗಿದೆ. ಇದ್ರ ಬಗ್ಗೆ ನೀವಾದ್ರೂ ಈ ಮಾಧ್ಯಮದ ಮುಖಾಂತರ ಕಣ್ತರಿಸ್ಬೇಕು ಅವರಿಗೆ ಅಂತ ನಿಮ್ಮಲ್ಲಿ ಪ್ರಯತ್ನ. ಅದನ್ನ ಅಳವಡಿಸಿರುವಂತ ರೋಲಿಂಗ್ ಶಟರ್ಗೆ ಬೀಗ ಆಗದಿರೋ ಬರೀ ಲಾಕ್ಗಳಿಗೆ ಹೊರಟೋಗಿದ್ದಾರೆ. ಅದು ಯಾವ ತರ ಕೋಟಿ ಇದೆಯಾ, ಸಣ್ಣ ಪುಟ್ಟ ದುಡ್ಡು ಅಂತೂ ಅಲ್ಲ, ಕೋಟಿಗಳು ಡ್ರಾ ಮಾಡ್ಕೊಂಡು ಕೆಲಸ ಮುಗಿಸಿದ್ದಾರೆ. ಅದನ್ನ ಹ್ಯಾಂಡ್ ಓವರ್ ಮಾಡಕ್ಕೆ ಕೀಳು ಕೂಡ ಹಾಕಿಲ್ಲ ಅಲ್ಲಿ. ಅದೊಂದು ಅಂದ್ರೆ ಇದು ಮಾಡಿದ್ರೆ ನಮ್ಮ ಅಧಿಕಾರಿಗಳದ್ದೇ ಬೇಜವಾಬ್ದಾರಿ. ಈ ನಮ್ಮ ಅಧಿಕಾರಿಗಳು ಅದನ್ನ ಮೊರತೆ ಹೋಗಿದ್ದಾರೆ ಸಂಪೂರ್ಣವಾಗಿ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದ ನೀವು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ತಮ್ಮ ಮುಖಾಂತರ ಅವ್ರನ್ನ ಸರ್ ಸುಮಾರು ಒಂದು 7-8 ಕೋಟಿ ಇತ್ತು. ಅದಕ್ಕೆ ಎಲ್ಲ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ, ಆಗಿತ್ತು. ಮತ್ತೆ ಅದ್ರದ್ದು ಪವರ್ ಪ್ರಾಬ್ಲಮ್ ಇತ್ತು ಸ್ವಲ್ಪ. ಆ ಪವರ್ಗೆ 5 ಲಕ್ಷ 7 ಲಕ್ಷ ಡಿಪಾಸಿಟ್ ಅಮೌಂಟ್. ಆ ಅಮೌಂಟ್ ನಮ್ಮ ನಗರಸಭೆ ಫಂಡ್ ಇಂದ ಕೊಡಕ್ ಬರಲ್ಲ ಅಂತ ಸುಮಾರು ನಮ್ಮ ಹಿಂದೆ ಇದ್ದಂತ ಇಬ್ಬರು ಅಧ್ಯಕ್ಷರುಗಳಿಗೂ ಅದಕ್ಕೆಲ್ಲ ಮಾಡಿದ್ರು, ಕೊಡೋಣ ಅಂತ ನಮ್ಮ ಸಭೆಯಲ್ಲಿ ಕೂಡ ಇಟ್ಟಿದ್ರು. ಅದನ್ನ ಇವರೆಗೂ ಯಾರು ಅದನ್ನ ಕೊನೆಗೊಳಿಸ್ತಿಲ್ಲ ಸರ್. ಕೇಳ್ತಾ ಅದಕ್ಕಾರು ಕೊಟ್ರೆ ಆದ್ರೂ ಒಳ್ಳೇದು. ಅದನ್ನು ಕೊಡೋದಕ್ಕೂ ಯಾರು ಮಾಡಿಲ್ಲ. ಅದಕ್ಕಾರು ಅವ್ರಿಗಾರು ಪ್ರೈವೇಟ್ ಅವ್ರು ಕೊಟ್ರೆ ಅದೊಂದು ಪುಣ್ಯಕರ ಆಗುತ್ತೆ. ಅದನ್ನು ಕೊಡೋದಕ್ಕೆ ಪ್ರೊಸೀಡಿಂಗ್ಸ್ ಇವ್ರು ಯಾರು ಮುಂದೆ ಬರ್ತಾ ಇಲ್ಲ. ಕಂಪ್ಲೀಟ್ ಆಗ್ಬೇಕಲ್ಲ, ಕೊಡಕ್ಕೆ ಅವ್ರು ಕೊಟ್ಬಿಟ್ರೆ ಅವರಾದ್ರೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾವ್ದಂತೆ ಅವ್ರಿಗೆ ಕೊಟ್ಟರು ಪರವಾಗಿಲ್ಲ, ಇಲ್ಲ ನಾವು ಸ್ವಂತವಾಗಿ ನಡೆಸಿದ್ರು ಪರವಾಗಿಲ್ಲ. ಅದೊಂದು ಎಚ್ಚೆತ್ತವಾಗಿ ಅವಶ್ಯಕತೆ ಇದೆ ಚಿಕ್ಕಬಳ್ಳಾಪುರಕ್ಕೆ ಅದು. ಬಟ್ ಅದನ್ನಲ್ಲಿ ಯಾರು ನಮ್ಮಲ್ಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮ ಸಾರ್ವಜನಿಕರು ಸಹ ಅದ್ರ ಬಗ್ಗೆ ನೋಡಿದಿರಂಗೆ ಹೋಗಿದ್ದಾರೆ. ಅದು ಯಾಕೋ ಗೊತ್ತಾಗ್ತಾ ಇಲ್ಲ. ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ, ಮುಕ್ತಿಧಾಮ ಅಂತ ಹೇಳಿದ್ರೆ ತುಂಬ ಬಡವರು ತೀರ್ಕೊಂಡಾಗ ಅಲ್ಲಿ ಮುಕ್ತಿ ಕೊಡುವಂಥ ಒಂದು ಧಾಮ. ಅದಕ್ಕೆ ಸುಮಾರು ಸರ್ಕಾರದಿಂದ ಆವಾಗ ಸ್ಪೆಷಲ್ ಗ್ರಾಂಟಲ್ಲಿ 5 ಕೋಟಿ ಹಾಕಿದ್ರು ಅದಕ್ಕೆ. ಈಗ ಬಹುತೇಕ ಕಾಮಗಾರಿ ಮುಗಿದಿದೆ. ಈಗ ಒಂದು ಕರೆಂಟ್ ಕೊಡಬೇಕು, ಒಂದು ಗ್ಯಾಸ್ ಕಲೆಕ್ಷನ್, ಅಷ್ಟು ಕೊಟ್ಟರೆ ಈಗ ಬಹುತೇಕ ಅದು ಮುಕ್ತಿ ನಾವು ಕೊಡ್ಬೋದು ಅಂತ ನನ್ನ ಭಾವನೆ. ಅಲ್ಲಿ ಈಗ ಚಿಕ್ಕಬಳ್ಳಾಪುರದಲ್ಲಿರೋ ರುದ್ರಭೂಮಿಗಳೆಲ್ಲ ಬಹುತೇಕ ತುಂಬೋಗಿದೆ. ಸಾರ್ವಜನಿಕರು ಉಣೋದಕ್ಕೆ ರುದ್ರಭೂಮಿನೇ ಇಲ್ಲ. ಅದರಲ್ಲೂ ಬಡವರಿಗಂತೂ ಹೇಳತಿರಲಾರದ ಸಮಸ್ಯೆ. ಆ ರುದ್ರಭೂಮಿಗೆ ಹೋದಾಗ ಹೇಳ್ತಾರೆ ನಾವು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಆ ರುದ್ರಭೂಮಿ ಬಿಟ್ಟಾದ್ಮೇಲೆ ಬಿಟ್ಬಿಡ್ತಾರೆ. ಯಾಕೆ ಇದನ್ನು ಇಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಹಲವಾರು ಬಾರಿ ತಮ್ಮ ಚಾನಲ್ಗಳಲ್ಲಿ ಮನವಿ ಮಾಡಿದ್ದೀನಿ, ತಾವು ಮನವಿ ಮಾಡಿದ್ದೀರಾ. ಅದರಲ್ಲಿ ಯಾಕಂದರೆ 5 ಕೋಟಿ ನಾವು ಖರ್ಚು ಮಾಡಿದ್ದೀವಿ. 5 ಕೋಟಿಯಲ್ಲಿ ನಾವು ಮಾಡಿ ಇವತ್ತು ಕುಡುಕರದು ತಂಗುದಾಣ ಆಗಿಬಿಡುತ್ತೆ. ಎಲ್ಲೋ ಇಂದ ಬಂದ ಕುಡುಕರು ಅಲ್ಲಿ ಬಂದು ಕೂತ್ಕೊಳ್ಳೋದು, ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಆ ಚಟುವಟಿಕೆಗಳೇನಾದರೂ ಹೆಚ್ಚು ಕಡಿಮೆ ಆದಾಗ ಇಡೀ ನಗರಸಭೆಗೆ ಅವಮಾನ ಆಗ್ತದೆ. ಇಲ್ಲಿನ ಆಯುಕ್ತರು, ಇಲ್ಲಿನ ಒಳ್ಳೆ ಜಿಲ್ಲಾಧಿಕಾರಿಗಳಿದ್ದಾರೆ, ತಕ್ಷಣ ಎಚ್ಚೆತ್ಕೊಂಡು ಅಲ್ಲೊಂದು ಭೇಟಿ ಕೊಟ್ಟು ಆ ಮುಕ್ತಿಧಾಮನ ಮುಕ್ತಿ ಕೊಡಬೇಕು ಅಂತ ನಾನು ಪ್ರಾರ್ಥನೆ. ಈಶಾ ಫೌಂಡೇಶನ್ ಅವರು ಭೇಟಿ ಮಾಡಿ ನಾವು ಫ್ರೀಗೆ ನಾವು ಕೊಡ್ತೀವಿ ಅಂತೇಳಿ ಹೇಳಿದ್ರು. ನಾವು ಮಾಡಿದ್ರೆ 4,000 ರಿಂದ 5,000 ರೂಪಾಯಿ ಖರ್ಚು ಬರ್ತದೆ. ಅವ್ರು ಏನು ಖರ್ಚು ಇಲ್ದಿರ ನಾವು ಇದು ಮಾಡ್ತೀವಿ ಅಂತೇಳಿ ಬಂದಿದ್ರು. ಅವ್ರ ಕಡೆನೂ ನಾವು ಗಮನ ಕೊಡಲಿಲ್ಲ. ಅವರಷ್ಟಕ್ಕೆ ಅವ್ರು ಹುಡ್ಕೊಂಬಂದಾಗೂ ನಾವು ಅವ್ರ ಕಡೆ ಗಮನ ಕೊಡಲಿಲ್ಲ ಅಂದರೆ ಇನ್ನು ಮುಕ್ತಿ ಯಾವಾಗ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ದಯವಿಟ್ಟು ನಗರಸಭಾ ಆಯುಕ್ತರಾಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ತಕ್ಷಣ ಭೇಟಿ ಕೊಟ್ಟು ಈ ಒಂದು ಮುಕ್ತಿಧಾಮಕ್ಕೆ ಒಂದು ಮುಕ್ತಿ ಕೊಟ್ಟರೆ ಎಷ್ಟೋ ಜನ ನಿಮ್ಮ ಮಕ್ಕಳಿಗೂ ನಿಮಗೂ ಪುಣ್ಯ ಬರುತ್ತೆ ಅಂತೇಳಿ ನನ್ನ ಭಾವನೆ. ಇದು 5 ಕೋಟಿ ಬಜೆಟ್. ಇದು ಬಹುತೇಕ ಕಾಮಗಾರಿ ಮುಗಿದೈತೆ. ಇನ್ನು ಕಾಂಟ್ರಾಕ್ಟ್ರಿಗೆ ಅಲ್ಪ ಸ್ವಲ್ಪ ಹಣ ಕೊಡಬೇಕು. ಅಲ್ಪ ಸ್ವಲ್ಪ ಹಣ ಕೊಟ್ಟರೆ ಅವನು ನಮಗೆ ಬೀಗ ಕೊಡ್ತಾನೆ. ಕೊಟ್ಟರೆ ನಮ್ಮ ನಗರಸಭೆ ಕಡೆಯಿಂದ ಒಂದು ಕರೆಂಟ್ ಪರ್ಮಿಷನ್ ತೊಗೋಬೇಕು.
ತೊಗೊಂಡೋದು ಇದೆಲ್ಲ ದೊಡ್ಡ ಕೆಲಸನೇ ಅಲ್ಲ. ನಾವು ಎಷ್ಟೋ ಮಾಡ್ತೀವಿ. ಈಗ ಸಾರ್ವಜನಿಕರಿಗೆ ನಾವೊಂದು ಅನುಕೂಲ ಮಾಡಬೇಕು ಅಂತ ತಾನೇ ಬಂದಿರೋದು. ಅದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ.